ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ದುಃಖನೇ ಆಗಲಿ ಸಂತೋಷನೇ ಆಗಲಿ ಫಸ್ಟ್ ನಾನು ಹೋಗೋದೇ ದೇವಸ್ಥಾನಕ್ಕೆ. ಇಟ್ಸ್ ಸ್ಯಾಟರ್ಡೆ. ಇವತ್ತು ನಾನು ಬಂದಿರೋದು ಒಂದು ತುಂಬ ಡಿವೈನ್ ಮತ್ತು ಪೀಸ್ಫುಲ್ ಪ್ಲೇಸ್, ಜಗನ್ನಾಥ ದೇವಸ್ಥಾನ ಬೆಂಗಳೂರಿನಲ್ಲಿ. ಇಲ್ಲಿ ಬಂದರೆ ಒಂದು ಕಾಮ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಈ ದೇವಸ್ಥಾನವನ್ನು ನೋಡಿದರೆ ಪೂರಿ ಜಗನ್ನಾಥ ದೇವಸ್ಥಾನ ನೆನಪಾಗುತ್ತೆ. ಆ ಆರ್ಕಿಟೆಕ್ಚರ್ ತುಂಬ ಯೂನಿಕ್ ಮತ್ತು ಟ್ರೆಡಿಷ್ನಲ್ ಆಗಿದೆ. ಇಲ್ಲಿ ಲಾರ್ಡ್ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರಾ ದೇವಿಯ ಪ್ರತಿಮೆಗಳು ತುಂಬ ಸುಂದರವಾಗಿ ಅಲಂಕರಿಸಲ್ಪಟ್ಟಿವೆ. ಒಳಗೆ ಹೋಗಿ ದರ್ಶನ ಮಾಡಿದ ಮೇಲೆ ಒಂದು ಡಿವೈನ್ ಎನರ್ಜಿ ಫೀಲ್ ಆಗುತ್ತೆ. ಇಲ್ಲಿ ಆ್ಯನ್ಯುವಲಿ ರಥಯಾತ್ರೆ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಮಾರ್ನಿಂಗ್ ಆರ್ ಈವ್ನಿಂಗ್ ಬಿಕಾಸ್ ಲೈಟ್ ಆ್ಯಂಡ್ ಅಟ್ಮಾಸ್ಫಿಯರ್ ಬೋತ್ ಆರ್ ಅಮೇಝಿಂಗ್. ಸಮ್ಟೈಮ್ಸ್ ಸಿಟಿ ಲೈಫ್ ಸ್ಟ್ರೆಸ್ ನಡುವೆ ಇಂಥ ಒಂದು ಪ್ಲೇಸ್ಗೆ ವಿಸಿಟ್ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಒಂದು ಸತಿ ನೀವು ವಿಸಿಟ್ ಮಾಡಿ. ದೇವಸ್ಥಾನ ಅಂತೂ ಸೂಪರಾಗಿದೆ. ಜಗನ್ನಾಥ ದೇವಸ್ಥಾನದ ಸುತ್ತಲೂ ಇನ್ನೂ ಹಲವಾರು ಟೆಂಪಲ್ಸ್ ಇವೆ. ಸೊ ಐ ಥಾಟ್ ವೈ ನಾಟ್ ವಿಸಿಟ್ ಆಲ್ ಆಫ್ ದೆಮ್. ಪಕ್ಕದಲ್ಲೇ ಇರುವ ಹನುಮಾನ್ ಟೆಂಪಲ್ ಎಲ್ಲರಿಗೂ ಗೊತ್ತಿದೆ. ಹನುಮಂತನನ್ನು ಸ್ಟ್ರೆಂತ್, ಕರೇಜ್ ಮತ್ತು ಡಿವೋಷನ್ಗೆ ಸಿಂಬಲ್ ಅಂತ ಹೇಳುತ್ತಾರೆ. ಹನುಮಾನ್ ದರ್ಶನ ಮಾಡಿದ ಮೇಲೆ ಮೈಂಡ್ಗೆ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವಿಟಿ ಆಟೋಮೆಟಿಕಲಿ ಬರುತ್ತೆ. ಇದು ಜಗನ್ನಾಥ ದೇವಸ್ಥಾನದಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ನಾವು ಬಂದಿರೋದು ಸ್ಯಾಟರ್ಡೆ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿನೇ ಇತ್ತು. ಸೊ ದೇವರ ದರ್ಶನ ಪಡೆದು ಪ್ರಸಾದವನ್ನು ತಿಂದ್ವಿ. ಇದು ತುಂಬ ಫೇಮಸ್ ಟೆಂಪಲ್. ಈ ಹನುಮಾನ್ ಸ್ಟ್ಯಾಚು 108 ಫೀಟ್ಸ್ ಇದೆ. ಇಲ್ಲಿ ಬಂದರೆ ಅಂತೂ ಫಸ್ಟ್ ನಮಗೆ ಕಾಣೋದೇ ಈ 102 ಅಡಿ ಎತ್ತರದ ಹನುಮಾನ್ ಸ್ಟ್ಯಾಚು. ಇದು ಲೋಟಸ್ ಬೇಸ್ ಮೇಲೆ ನಿಂತಿದ್ದು ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೆಕ್ಸ್ಟ್ ನಾನು ವಿಸಿಟ್ ಮಾಡಿದ್ದೆ ಪಕ್ಕದಲ್ಲೇ ಇರುವ ಶ್ರೀ ಕಾಶೀಶ್ವರ ಸ್ವಾಮಿ ದೇವಸ್ಥಾನ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ದೇವರು. ಆ ಅಲಂಕಾರ ಅಂತೂ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನೋಡಿ ಒಂದ್ಸತಿ ನೀವು ಎಷ್ಟು ಚೆನ್ನಾಗಿದೆ. ಅಲ್ಲೇ ಇರುವ ಇನ್ನೊಂದು ದೇವಸ್ಥಾನ ಶ್ರೀ ವೆಂಕಟೇಶ್ವರ ದೇವಾಲಯ. ಆನೆಸ್ಟ್ಲಿ ಐ ರಿಯಲಿ ಲವ್ಡ್ ವಿಸಿಟಿಂಗ್ ದಿಸ್ ಟೆಂಪಲ್. ನಾವು ಹೋಗಿದ್ದ ದಿನ ಅಂತೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ನೀವು ಕೊನೆಗೆ ಅಲ್ಲೇ ಇರುವ ಸೀತಾರಾಮ ರಾಧಾಕೃಷ್ಣ ಸಮೇತ ಶ್ರೀಕೃಷ್ಣ ದೇವಸ್ಥಾನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.